ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕಿನ ಗಾಣಿಗ ಮಂಗಲ ಗ್ರಾಮದಲ್ಲಿ 3,82,00,000 ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಮಹರ್ಷಿ ವಾಲ್ಮೀಕಿ ಆದಿವಾಸಿ ಬುಡಕಟ್ಟು ವಸತಿ ಶಾಲೆಯ ನೂತನ ಕಟ್ಟಡವನ್ನು ಶಾಸಕ ಎಂಆರ್ ಮಂಜುನಾಥ್ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪರಿಶಿಷ್ಟ ವರ್ಗಗಳ ಕಲ್ಯಾಣಾಧಿಕಾರಿ ಬಿಂದ್ಯಾ, ಬುಡಕಟ್ಟು ಸಮುದಾಯದ ಮುಖಂಡ ಮುತ್ತಯ್ಯ ಮತ್ತಿತರರು ಹಾಜರಿದ್ದರು. ಶಾಸಕ ಎಂಆರ್ ಮಂಜುನಾಥ್, ರಾಜ್ಯದಲ್ಲಿ ಶಿಕ್ಷಣಕ್ಕೆ ಅಗತ್ಯವಾದ ಎಲ್ಲ ಅನುಕೂಲತೆಗಳನ್ನು ಕಲ್ಪಿಸಲಾಗುತ್ತಿದೆ. ಗಿರಿಜನರನ್ನು ಗಮನದಲ್ಲಿರಿಸಿಕೊಂಡು ಬುಡಕಟ್ಟು ವಸತಿ ಶಾಲೆಯನ್ನು ಆರಂಭಿಸಲಾಗಿದೆ. ಶಾಲೆಯಲ್ಲಿ ಶಿಕ್ಷಣ ಪಡೆದು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳುವಂತೆ ಗಿರಿಜನರ ಮಕ್ಕಳಿಗೆ ಕರೆ ನೀಡಿದರು. ಬುಡಕಟ್ಟು ಜನಾಂಗ ಇವತ್ತು ಬಹಳ ತಳಮಟ್ಟದಿಂದ ಈ ಒಂದು ವಿದ್ಯೆಯಲ್ಲಿ ಹೆಚ್ಚು ಪ್ರೋತ್ಸಾಹ ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಬಿಂದ್ಯಾ 1958ರಲ್ಲಿ ಗಾಣಿಗ ಮಂಗಲದಲ್ಲಿ ಹುಲ್ಲಿನ ಜೋಪಡಿಯಡಿ ಆರಂಭವಾಗಿದ್ದ ಈ ಶಾಲೆಯನ್ನು ಮೇಲ್ದರ್ಜೆಗೇರಿಸಲಾಗಿದೆ. ಶಾಲೆಯಲ್ಲಿ ಗಿರಿಜನರ ಮಕ್ಕಳಿಗೆ ಅಗತ್ಯ ಮೂಲಸೌಕರ್ಯ ಕಲ್ಪಿಸಲಾಗಿದೆ. ಗಿರಿಜನ ಸಮುದಾಯ ಇದನ್ನು ಸದುಪಯೋಗಪಡಿಸಿಕೊಂಡು ಸಮಾಜದ ಮುಖ್ಯವಾಹಿನಿಗೆ ಬರಬೇಕು ಎಂದು ತಿಳಿಸಿದರು. 9 ಕೊಠಡಿಗಳನ್ನು ಹೊಂದಿದಂತ ಒಂದು ಹೆಂಚಿನ ಬಿಲ್ಡಿಂಗ್ ಈಗಲೂ ಕೂಡ ಅದು ನಾವು ಅಡಿಗೆಗೆ ಬಳಕೆ ಮಾಡ್ಕೋತಾ ಇದ್ದೀವಿ. ಸೋಲಿಗ ಮುಖಂಡ ಮುತ್ತಯ್ಯ, ಹುಲ್ಲಿನ ಜೋಪಡಿಯಡಿ ಆರಂಭವಾಗಿದ್ದ ಈ ಶಾಲೆಗೆ ಸರ್ಕಾರದ ನೆರವಿನಿಂದ ಭವ್ಯ ಕಟ್ಟಡ ದೊರೆತಿರುವುದು ಸಂತಸ ತಂದಿದೆ. ಈ ಶಾಲೆಯಲ್ಲಿ ಓದಿದ ಅನೇಕ ಮಕ್ಕಳು ವಿವಿಧ ಇಲಾಖೆಗಳಲ್ಲಿ ಉದ್ಯೋಗದಲ್ಲಿದ್ದಾರೆ. ಗಿರಿಜನರು ತಮ್ಮ ಮಕ್ಕಳಿಗೆ ಈ ಶಾಲೆಗೆ ಕಳುಹಿಸುವ ಮೂಲಕ ತಮ್ಮ ಮಕ್ಕಳ ಭವಿಷ್ಯ ಬೆಳಗಿಸುವಂತೆ ಕರೆ ನೀಡಿದರು. ಎಲ್ಲವೂ ಸಹ ಉಚಿತ. ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ಸಂಪೂರ್ಣವಾದಂತಹ ಹೊಣೆಗಾರಿಕೆ, ಜವಾಬ್ದಾರಿ, ಅದಕ್ಕೆ ಬೇಕಾದಂತಹ ಅನುದಾನಗಳನ್ನು ಕಲ್ಪಿಸಿಕೊಡ್ತಾ ಇದೆ.